This podcast presented by Studio 28 and Mansi Shivakumar. ಈಗ ಮೋದಿ ಹೆಂಗ್ ಬಂದು ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ? ಸೋಲೆ ಬೆಲೆ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ರೆ ಮಂಗಳೂರು ಹೆಂಗೆ ಸರಿ ಹೋಗುತ್ತೆ? ಮಾಧ್ಯಮದಲ್ಲಿರೋರೆಲ್ಲ ದ್ವೇಷ ಭಾಷಣಕಾರರು. ಇನ್ನೊಬ್ಬರ ಮನೆ ಬೆಂಕಿ ಬೆದ್ರೆ ಮಾತ್ರ TRP. ನಾನು 15-20 ಪುಸ್ತಕ ಇದೆ, ಓದಿ ಮುಗಿಸಿ ಬರ್ತೇನೆ. ಏನಿನ್ ಮಾವನ ಮನೆ ಅಲ್ಲಿ ಫ್ರೀ ಆಗಿ ಯಾಕಂದ್ರೆ ಇವ್ರ ಕೃಪಾ ಕಟಾಕ್ಷ ಇದೆಯಲ್ಲ, ನರೇಂದ್ರ ಮೋದಿ ಬಂದು ಬಿಡಿಸ್ಕೊಂಡು ಹೋಗ್ತಾರಂತ. ವಿ ಸ್ಟಾಂಡ್ ವಿತ್ ಹೆಂಗ್ ಪುಂಗ್ಲಿ, ವಿ ಸ್ಟಾಂಡ್ ವಿತ್ ಇನ್ನೊಂದು ಪುಂಗ್ಲಿ ಅಂತಾರೆ. ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷ ಕಟ್ತೀನಿ ಅಂತ ಹೊರಟಾಗ ನಾನು ₹1 ಕೂಡ ಖರ್ಚು ಮಾಡದೆ ಪಕ್ಷ ಕಟ್ತೀನಿ ಅಂದರು. ಎಂಥ ನಾನ್ಸೆನ್ಸ್ ಅದು. ಯಾವಾಗ ಇವ್ರು ನಮ್ಮ ಬುಡಕ್ಕೆ ಬರ್ಬೋದು, ನಮ್ಗೆ ಅಪಾಯ ಆಗುತ್ತೆ ಅಂದಾಗ ಪ್ರತಾಪ್ ಸಿಂಹ ಅಂತ ಟಿಕೆಟ್ ತಪ್ಪಿಸ್ತಾರೆ. ಈಗ ಕರಾವಳಿ ಭಾಗದಲ್ಲಿ ಗಲಾಟೆ ಎಲ್ಲಿ ಜಾಸ್ತಿ ಆಗುತ್ತೆ, ಎಲ್ಲಿ ಸೈಲೆಂಟ್ ಆಗಿರುತ್ತೆ? ನೋಡಿ, ಕರಾವಳಿ ಭಾಗ ಅಂದರೆ ನಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಬೆಲ್ಟೆಲ್ಲ, ಉಡುಪಿ, ಈ ಬೆಲ್ಟೆಲ್ಲ ನಿಮ್ಗೆ ಕರಾವಳಿ ಭಾಗ ಆಗ್ತದೆ. ಈ ಕರಾವಳಿ ಬೆಲ್ಟಲ್ಲಿ ಉತ್ತರ ಕನ್ನಡ ಮತ್ತು ಉಡುಪಿ ಹೋಲಿಕೆ ಮಾಡಿದ್ರೆ ನಿಮ್ಮ ದಕ್ಷಿಣ ಕನ್ನಡ, ಮಂಗಳೂರು ಅತಿ ಹೆಚ್ಚು. ದಕ್ಷಿಣ ಕನ್ನಡ ಮಂಗಳೂರು ಮತ್ತು ಬಂಡವಾಳ ತಾಲೂಕು, ಇಲ್ಲಿ ಅತಿ ಹೆಚ್ಚು ಕಮ್ಯುನಲ್ಲು ಇನ್ಫ್ಲುಯೆನ್ಸ್ ಇದೆ. ನೀವು ಕಂಪೇರ್ ಟು ಉಡುಪಿ, ಉತ್ತರ ಕನ್ನಡದ ಸ್ವಲ್ಪ ದೂರ ಆಯಿತು. ಈ ಉಡುಪಿಗೆ ಹೋಲಿಕೆ ಮಾಡಿದ್ರು ಮಂಗಳೂರು ತುಂಬ ಕ್ರೂಯಲ್ ಆಗಿದೆ. ಅಲ್ಲಿ ಮಂಗಳೂರು ಮತ್ತು ಉಡುಪಿ ಬಹಳ ಗ್ಯಾಪ್ ಇಲ್ಲ, 45 ಕಿಲೋಮೀಟರ್ ಗ್ಯಾಪು. ಆ 50 ಕಿಲೋಮೀಟರ್ದು ಕಲ್ಚರ್ ಒಂದೇ ಥರ. ಅಲ್ಲೂ ಭೂತಕೋಲ ಇದೆ, ಇಲ್ಲೂ ಭೂತಕೋಲ ಇದೆ, ಅಲ್ಲೂ ತುಳು ಇದೆ, ಇಲ್ಲೂ ತುಳು ಇದೆ, ಇಲ್ಲೂ ಬಿಲ್ಲವರಿದ್ದಾರೆ, ಅಲ್ಲೂ ಬಿಲ್ಲವರಿದ್ದಾರೆ, ಶೆಟ್ರಿದ್ದಾರೆ, ಮಗುವರಿದ್ದಾರೆ, ಎಲ್ಲ ಸೇಮ್ ಇದ್ದಾರೆ. ಬಟ್ ಮಂಗಳೂರು ಕಮ್ಯುನಲ್ ಇಶ್ಯೂ ಹದಗೆಟ್ಟಷ್ಟು, ಉಡುಪಿ ಹದಗೆಟ್ಟಿಲ್ಲ. ಎಜುಕೇಷನ್ ಪ್ರಾಬ್ಲಮ್ ಇರ್ಬೋದು, ಮಂಗಳೂರು ಮತ್ತು ಉಡುಪಿ ಸೇಮ್ ಇದೆ, ಎಲ್ಲದರಲ್ಲೂ ಸೇಮ್ ಇದೆ. ಬಟ್ ಮಂಗಳೂರು ಅನ್ನೋ ಪ್ರದೇಶ ತುಂಬ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರದ ಜಾಗ ಆಗೋಗಿದೆ. ಯಾಕೆ ಅಲ್ಲೂ ಬಂದರಿದೆ, ಇಲ್ಲೂ ಬಂದರಿದೆ, ಎಲ್ಲದೂ ಹೌದು. ಬಟ್ ಮಂಗಳೂರು ಅನ್ನೋದು ಉಡುಪಿಗಿಂತನೂ ಬಲಿಷ್ಠವಾದಂಥ ಒಂದು ರಾಜಕೀಯದ ಬೇಸ್ಮೆಂಟ್ ಕೂಡ ಹೌದು. ಓಕೆ, ನೀವಾಗ ಮಂಗಳೂರು ಅಂತ ಹೇಳಿದ್ರಿ. ಮಂಗಳೂರಲ್ಲಿ ಯಾವ ಏರಿಯಾ? ನೀವು ಪರ್ಟಿಕ್ಯುಲರ್ ಮಂಗಳೂರು ಯಾವ ಏರಿಯಾ ಅಂತಲ್ಲ, ಪ್ರತಿ ಏರಿಯಾದಲ್ಲೂ ಹಿಂದೂ BC ರೋಡ್. ಈಗ BC ರೋಡ್ ಶುರು ಆಗ್ತದೆ. ಆಮೇಲೆ ನಿಮ್ಗೆ ಉಳ್ಳಾಲ ದೊಡ್ಡ ಕ್ಷೇತ್ರ ಆಗ್ತದೆ, ಮುಸಲ್ಮಾನರು ಡಾಮಿನೇಟ್ ಇರೋ ಜಾಗದಲ್ಲಿ ಹಿಂಗಾಗ್ತಿದೆಯಾ? ನೋ. ಮಂಗಳೂರಿನಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಹಿಂದೂ ಮುಸಲ್ಮಾನ ಹೆಚ್ಚು ಕಮ್ಮಿ, ಒಂದು ಕಡೆ ಅವ್ರು ಜಾಸ್ತಿ, ಒಂದು ಕಡೆ ಇವ್ರು ಜಾಸ್ತಿ, ಒಂದು ಕಡೆ ಜಾಸ್ತಿ. ಅಷ್ಟಕ್ಕೆ ಅಲ್ಲ, ಒಂದು ಮೂಲೆಯಲ್ಲಿ ಮಂಗಳೂರಿನಲ್ಲಿ ಶುರುವಾಗುವಂಥ ಒಂದು ಇಶ್ಯೂ ಅದು ಸ್ಪ್ರೆಡ್ ಆಗ್ತದೆ. ನಿಮಗೆ ಎಲ್ಲಿ ಹಿಂದೂ ಮುಸ್ಲಿಮರು ಜಗಳ ಮಾಡಿರ್ತಾರೋ ಅಲ್ಲೇ ಕೊಲೆ ಆಗಲ್ಲ. ಎಲ್ಲಿ ಜಗಳ ಆಗಿದ್ದು ಯಾವುದೋ ಮೂಲೆ, ಹೆಣ ಬೀಳೋದು ಯಾವುದೋ ಮೇಲೆ. ಸುರೇಶ್ ಶೆಟ್ಟಿ ಮರ್ಡರ್ ಆಗಿರೋದು ಬಜ್ಪೆ, ಅಬ್ದುಲ್ ರೆಹಮಾನ್ ಹೊಡೆದಿದ್ದು ಎಷ್ಟೋ ದೂರ ಕೊಳತ ಮಜಲು ಅನ್ನೋ ಕಡೆ, ಬಂಟ್ವಾಳ ತಾಲೂಕು ಕೊಳತ ಮಜಲಲ್ಲಿ ರೆಹಮಾನ್ ಹೊಡಿತಾರೆ. ಅರ್ಥ ಆಯ್ತಾ? ಸ್ಪ್ರೆಡ್. ನಾನು ನಿಮ್ಗೆ ಅದನ್ನೇ ಹೇಳುತ್ತೆ, ಕರಾವಳಿ ಸರಿ ಹೋಯ್ತು ಅಂದರೆ ಇಡೀ ರಾಜ್ಯ ಸರಿ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ. ಸೊ ಇಲ್ಲಿ ಬೆಲೆ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ರೆ ಮಂಗಳೂರು ಹೆಂಗೆ ಸರಿ ಹೋಗುತ್ತೆ? ಮಂಗಳೂರಿಗೆ ಹೋಗ್ಬಿಟ್ಟೆ ನೀವು ಕೋಮು ಭಾಷಣ ಮಾಡ್ಬೇಕಂತೇನು ಇಲ್ಲ. ಮಾಡಿದ್ರೆ ಇವತ್ತಿನ ಡಿಜಿಟಲ್ ಮೀಡಿಯಾ, ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ಮೈನ್ ಸ್ಟ್ರೀಮ್ ಮೀಡಿಯಾ ಪ್ರಚಾರ ಕೊಡುತ್ತೆ. ದ್ವೇಷದ ಭಾಷಣ ಪರ್ಟಿಕ್ಯುಲರ್ ಆಗಿ ಒಂದು ಕಮ್ಯುನಿಟಿಯವರು ಮಾಡಿಬಿಟ್ರೆ, ಹಿಂದೂ ಕಾರ್ಯಕರ್ತರ ಒಬ್ಬರ ಶ್ರೀಕಾಂತ್ ಶೆಟ್ಟಿ, ಸುಹಾಸ್ ಶೆಟ್ಟಿ ಮರ್ಡ್ರಿಗೆ ಉತ್ತರವಾಗಿ ಬಜ್ಪೆ ಚಲೋ ಹೋಗ್ತಾನೆ. ಬಜ್ಪೆ ಚಲೋ ಅಲ್ಲಿ ಆತ ಮಾಡಿದ ದ್ವೇಷದ ಭಾಷಣ. ಬಿದ್ದಲ್ಲಿ 100 ಆಗ್ತೇವೆ, ಎದ್ದಲ್ಲಿ 1000 ಆಗ್ತೇವೆ, ನಾವು ಕೊಡೋದು ಹೆಂಗಿರ್ತದೆ, ಆ ಹಂಗಲ್ಲಿ ಸೇಡಿನ ಭಾಷಣ ಮಾಡ್ತಾನೆ. ಮೈನ್ ಸ್ಟ್ರೀಮ್ ಮೀಡಿಯಾ ಟೈಟ್ಲ್ ಏನಾಗ್ತದೆ ಹೇಳಿ? ಶ್ರೀಕಾಂತ್ ಶೆಟ್ಟಿ ಅಬ್ಬರದ ಭಾಷಣ, ಶ್ರೀಕಾಂತ್ ಶೆಟ್ಟಿ ದ್ವೇಷದ ಭಾಷಣ ಅಂತ ಹಾಕ್ಬೇಕು ತಾನೆ. ಮಾಧ್ಯಮದವರು ಅದನ್ನ ಯಾಕೆ ಹೇಳಲ್ಲ, ದ್ವೇಷ ಭಾಷಣ ಅಂತ ಯಾಕೆ ಅವರು ಉಚ್ಚಾರ ಮಾಡಲ್ಲ? ಯಾಕಂದರೆ ಮಾಧ್ಯಮದಲ್ಲಿ ಇವತ್ತು ಪತ್ರಕರ್ತರಿಲ್ಲ, ಮಾಧ್ಯಮದಲ್ಲಿರೋರೆಲ್ಲ ದ್ವೇಷ ಭಾಷಣಕಾರರು, ಮಾಧ್ಯಮದಲ್ಲಿ ಇರೋದೆಲ್ಲ ದ್ವೇಷವನ್ನು ಹರಡೋರು. ಅವರಿಗೆ ಇನ್ನೊಬ್ಬರ ಮನೆ ಬೆಂಕಿ ಬೆದ್ರೆ ಮಾತ್ರ TRP. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವತ್ತು ಅವರ ಮನೆ ಹೊಸ್ತಿಲಿಗೆ ಬಿದ್ದ ಬೆಂಕಿ ನಾಳೆ ನಿಮ್ಮನೆ ಹೊಸ್ತಿಲಿಗೆ ಬಂದು ತಲುಪ್ತದೆ. ಇವತ್ತು ಆ ಬದಿಯಲ್ಲಿ ಬಿದ್ದ ಬೆಂಕಿ ಅದು ಕಾಡುಗಿಚ್ಚಾಗಿ ಬೆಂಕಿ ನಾಳೆಗೆ ನಾಳೆ ನನ್ನ ಮನೆಗೆ ಬಂದೇ ಬರ್ತದೆ. ಇವತ್ತು ಪಬ್ಲಿಕ್ ಟಿವಿ ರಂಗಣ್ಣ, ನೀವು ಅದನ್ನು ದ್ವೇಷದ ಭಾಷೆ ಅಂತ ಕನ್ಸಿಡರ್ ಮಾಡಬೇಕು, ಅಬ್ಬರದ ಭಾಷೆ ಅಂತ ಮಾಡಬಾರ್ದು. ಒಂದೊಂದು ಸಲ ನೆಟ್ಟಿಗೆ ಮಾತಾಡ್ತೀರಾ, ಒಂದೊಂದು ಥರ ಸೊಟ್ಟಿಗೆ ಮಾತಾಡ್ತೀರಿ. ನಿಮಗೆ ಕನ್ಫರ್ಮೇಷನ್ ಸಿಗಬೇಕು. ಇವತ್ತು ಅವನು ಯಾವೊಂದೋ ಮನೇಲಿ ಒಬ್ಬ ಅಮಾಯಕ ಸತ್ತೋದ ಅಂದರೆ ಇದನ್ನು ನಾವು ಬೆಳೆಯಕ್ಕೆ ಬಿಟ್ಟರೆ ನಾಳೆ ನನ್ನ ಮಗು, ನಮ್ಮನೆ ಮಗು ಇದೇ ಪರಿಸ್ಥಿತಿ ಬರ್ತಾರಲ್ಲ. ಏನೇ ಸೇಫ್ ಆಗಿದ್ರು ಕೂಡ ಒಂದು ದಿವಸ ಬೀದಿ ಟೀ ಕುಡಿಯೋಕೆ ಹೋಗ್ಬೇಕಲ್ಲ ಸರ್. ಇಲ್ಲ ಒಂದ್ಸಲ ಸಾರಿ, ನೀವು ತುಂಬ ಶ್ರೀಮಂತರಿದ್ದೀರಿ, ನೀವು ಬಸ್ಸು ಮತ್ತು ಟ್ರೈನ್ ಹತ್ತೋರಲ್ಲ, ಅಟ್ಲೀಸ್ಟ್ ಮನೆ ರೋಡಿಗೆ ಬಂದು ಕಾರ್ ಹತ್ಬೇಕಲ್ಲ, ಕಾರಿಂದ ಇಳಿಬೇಕಲ್ಲ. ನಮ್ಮ ಮನೆಗಾದಾಗ ನಾವು ನೋಡ್ಕೊತೀವಿ. ಸದ್ಯಕ್ಕೆ ನಾನು ಏನು ಮಾಡಬೇಕು ಕೆಲಸ ಮಾಡ್ತೀನಿ. ಆ ಬುಡಕ್ಕೆ ಬಿಸಿನೀರು ಅಂತಾರೆ ಅದನ್ನು.
ಇವರು ಬುಡಕ್ಕೆ ಬಿಸಿನೀರು ಕಾಯೋವರೆಗೂ ತಳ ಸುಟ್ಟಾಗ ಗೊತ್ತಾಗುತ್ತೆ. ಬುದ್ಧಿ ಬರಲ್ಲ ಸರ್. ಏನು ಗೊತ್ತಾ, ರೌಡಿ ಶೀಟ್ಗಳು, ಗಡೀಪಾರುಗಳು, ಕೇಸುಗಳು ಹಾಕಿ 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 ಒಳಗೆ ಹಾಕ್ಬೇಕು. ನೀವು ನಮ್ಮಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಂದುತ್ವವನ್ನು ಬಲಿಷ್ಠವಾಗಿ ಬೆಳೆಸಿದಂಥ ಅಲ್ಲಿನ ಅನೇಕರು ಇವತ್ತು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ನಮ್ಮ ಮಹೇಂದ್ರ ಕುಮಾರ್ ಇರ್ಬೋದು, ಪ್ರವೀಣ್ ವಾಲ್ಕೆ ಇರ್ಬೋದು, ಇವರದ್ದು ಇರ್ತಾರೆ. ಮಹೇಂದ್ರ ಕುಮಾರ್ ಬದುಕಿಲ್ಲ, ವಾಲ್ಕೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅಣ್ಣ ಕೇಸ್ ಹೆಂಗೆ ಬಿಡಬೇಕು ಅಂದರೆ ನಿಮ್ಮ ಮೇಲೆ ಕೇಸು ಹಾಕುತ್ತೇನೆ ಅಂತ ಹೇಳಿಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಮದುವೆ ಕರಿಬೇಕಾ? ಇನ್ವಿಟೇಷನ್ ಕೊಟ್ಟು ಮದುವೆ ಕರಿತೀರಾ? ಇಲ್ಲ, ನಿಮ್ಮನೆ ಕೋಳಿ ಕೂಗಿದ್ರೆ ಬೆಳಗಾಗತ್ತಂತಲ್ಲ ಆ ಥರ ಕೇಸ್ ಹೆಂಗೆ ಹಾಕ್ಬೇಕು ಗೊತ್ತಾ ಸರ್? ಗೊತ್ತೇ ಇರಬಾರ್ದು, ಇವನು ಮಾಡ್ತಾನೆ ಇರಬೇಕು, ನೋಟಿಸ್ ಹೋಗ್ಬೇಕು ಕೋರ್ಟಿಂದ. ಏನಿದು ಅನ್ಬೇಕು. ಇವನು ತಾಪಮಾನಗಳು ಇಳಿದಿರ್ತಾವೆ ಅಷ್ಟೊತ್ತಿಗೆ. ಕೋರ್ಟ್ಗೆ ಅಲಿಯೋದಿದೆಯಲ್ಲ, ನನ್ನ ಮೇಲೂ 7-8 ಕೇಸ್ಗಳಿದ್ದಾವೆ. ಕೋರ್ಟಿಗೆ ಹೋಗೋ ಹಿಂಸೆ ಗೊತ್ತಿದೆ ನನಗೆ. ಅಯ್ಯೋ ಕೋರ್ಟ್ ಯಾರು ಹಾಕ್ತಾರೆ, ಅಲಿಬೇಕು, ಅಲಸಿ 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 ಜೈಲಿಗೆ ಹಾಕ್ಬಿಟ್ಟು ಕೊಳಿಸ್ಬೇಕು. ಅವನು ಎಂಥ ತೊಗಾಡಿ ಆದರೂ ಪುಡಂಗ ಆದರೂ ಕೇಸಿಗೆ ಎದುರ್ತಾನೆ. ನಾನು 15-20 ಪುಸ್ತಕ ಇದೆ, ಓದಿ ಮುಗಿಸಿ ಬರ್ತೇನೆ. ಏನು ನಿನ್ನ ಮಾವನ ಮನೆ ಅಲ್ಲಿ ಫ್ರೀಯಾಗಿ ಎಲ್ಲ ಯಾಕಂದ್ರೆ ಇವ್ರ ಕೃಪಾ ಕಟಾಕ್ಷ ಇದೆಯಲ್ಲ, ನರೇಂದ್ರ ಮೋದಿ ಬಂದು ಬಿಡಿಸ್ಕೊಂಡು ಹೋಗ್ತಾರಂತ ಏನೂ ಇಲ್ಲ. ಒಂದು ತಿಂಗಳ ಕತೆ, ಒಂದು ವಾರ, ಒಂದು 15 ದಿವಸ ವಿ ಸ್ಟ್ಯಾಂಡ್ ವಿತ್ ಹೆಂಗ್ ಪುಂಗ್ಲಿ, ವಿ ಸ್ಟ್ಯಾಂಡ್ ವಿತ್ ಇನ್ನೊಂದು ಪುಂಗ್ಲಿ ಅಂತಾರೆ. ಸ್ಟ್ಯಾಂಡ್ ವಿತ್ ಅಷ್ಟೇ ಅದು. ಒಂದು ವಾರ ಆಗ್ತಿದ್ದಂಗೆ ಅವನು ಮರ್ತು ಹೋಗ್ತಾನೆ. ಸುಹಾಸ್ ಶೆಟ್ಟಿ ಯಾರಿಗೆ ನೆನಪಿದೆ ಈಗ? ಅಬ್ದುಲ್ ರೆಹಮಾನ್ ಯಾರಿಗೆ ನೆನಪಿದೆ? ಇನ್ನೊಂದು ತಿಂಗಳು ಸರ್ ನಮ್ಮ ಮನೇಲೆ ಸಾವಾದರೆ 40 ದಿನದಲ್ಲಿ ಮರ್ತು ಹೋಗ್ತೀವಿ ಸರ್. 10 ದಿನ ಬಾಯಿ ಬಡ್ಕತಿ ಅಯ್ಯೋ ಹೋಗ್ಬಿಟ್ರು ಅಂತ. 3 ದಿನ ಸ್ಮಶಾನ ಮೌನ. ಒಂದು ವಾರ ಆಗ್ತಿದ್ದಂಗೆ ನಾರ್ಮಲ್ಲು. ಒಂದು ತಿಂಗಳು ಕಳೀತಿದ್ದಂಗೆ ಯಾರೋ ನಾರ್ಮಲ್ ಲೈಫು. ಮನೇಲಿ ಹಾಸ್ಯ, ಕಾಮಿಡಿ ಪ್ರೋಗ್ರಾಮು, ಸಾಧುಕ್ಕೆ ಹೋಗಿಲ್ಲ, ನಗಿಸ್ತಾ ಇರ್ತಾನೆ, ಖುಷಿಯಾಗಿರ್ತೀವಿ. ಇದು ಪ್ರಾಕ್ಟಿಕಲ್. ಇದು ಹುಡುಗರಿಗೆ ಅರ್ಥ ಆಗಬೇಕು. ಸಾಯೋವರೆಗೇನೋ ಪ್ರತಿಮೆ ಕಟ್ಬಿಟ್ಟು ಯಾರು ಮೆರೆಸಲ್ಲ. ಅಲ್ಲ, ಮೋದಿ ಅಂತ ಯಾರು ಹೇಳಲ್ಲ ಹೇಳಿ. ಮೋದಿ ಈಗ ನನ್ನ ಮಗಳೇ ಹೇಳ್ತಾಳೆ. ನನ್ನ ಚಿಕ್ಕ ಮಗಳಿಗೆ ಬೇರೆ ಯಾರು ಗೊತ್ತಿದೆಯೋ ಗೊತ್ತಿಲ್ವೋ, ಮೋದಿ ಚೆನ್ನಾಗಿ ಗೊತ್ತಿದೆ. ಯಾರಮ್ಮ ಅಂದರೆ ಮೋದಿ ಅಂತೇಳಿ. ಇನ್ನೊಂದು ಫೋಟೋ ತೋರಿಸೋ ಮೋದಿ ಗೊತ್ತಿಲ್ಲ. ಆ ಮಟ್ಟಿಗೆ ಈ ದೇಶದಲ್ಲಿ ಕುಖ್ಯಾತರಾಗಿರೋರು ಮೋದಿ ಅಂತ ನಾನು ಹೇಳ್ತೀನಿ. ಈಗ ಮೋದಿ ಹೆಂಗೆ ಬಂದು ಇವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ? ಈಗ ಮೋದಿ ರಕ್ಷಣೆ ಮಾಡ್ತಾರೆ. ಈಗ ನೋಡಿ, ನಮೋ ಬ್ರಿಗೇಡ್ ಅಂತ ಮಾಡ್ತಾರೆ ಸೂಲಿಬೆಲೆ. ಮನಮೋಹನ್ ಸಿಂಗ್ ಬ್ರಿಗೇಡ್ ಅಂತ ಇವ್ರು ಯಾವತ್ತೂ ಮಾಡ್ಕೊ ಬಂದಿಲ್ಲ. ರಾಜೀವ್ ಗಾಂಧಿ ಬ್ರಿಗೇಡ್ ಅಂತ ಮಾಡಿಲ್ಲ. ನಮೋ ಬ್ರಿಗೇಡ್. ಒಬ್ಬ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಏನಾದರೂ ನಾವು ನಾಳೆ ಏನಾದರೂ MLA ಟಿಕೆಟ್ ಕೊಡ್ಬೋದಾ, MP ಟಿಕೆಟ್ ಕೊಡ್ಬೋದಾ ಆಸೆ ಇರ್ಬೋದು. ಪ್ರತಾಪ್ ಸಿಂಹ ಮೋದಿ ಬಗ್ಗೆ ಪುಸ್ತಕ ಬರ್ದ, ಕಟ್ ಮಾಡಿದ್ರೆ MP. ಎಕ್ಸಾಂಪಲ್, ದೇಶದಲ್ಲೇ ಪ್ರಭಾವವನ್ನು ಹೊಂದಿರುವಂಥ ಒಬ್ಬ ನಾಯಕ. ದೇಶಕ್ಕೆ ಏನು ಮಾಡಿದ್ರು, ಅವರೆಲ್ಲ ಇಲ್ಲಿ ಬಂದು ಮಾಡ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾರ? ಯಾಕೆ ಮಾಡಲ್ಲ ಸರ್? ಮಾಡ್ಬೋದು. ಅಂದರೆ ಯೂಶಲಿ ಪೊಲಿಟಿಷಿಯನ್ಗಳು ಏನಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನನಗಿಂತ ಚೆನ್ನಾಗಿ ನಿಮ್ಗೆ ತಮಗೆ ಗೊತ್ತಿರುತ್ತೆ. ಎಲೆಕ್ಷನ್ ಬಂದಾಗ, ಎಲೆಕ್ಷನ್ ಸಂದರ್ಭ ಇದ್ದಾಗ, ಅಥವಾ ಅವ್ರಿಗೇನಾದ್ರೂ ಕೆಲಸ ಆಗ್ಬೇಕಂದ್ರೆ ಮಾತ್ರ ಕರೆಕ್ಟಾಗಿ ಕೇಳ್ತಾ ಇದ್ರೆ ಕರೆಕ್ಟ್ ಇದೆ. ಕೆಲಸ ಮಾಡಿಸ್ಕೊಂತಾರೆ. ಆದ್ಮೇಲೆ ನೀವು ಟಿಶ್ಯೂ ಪೇಪರೇ ಅವ್ರಿಗೆ. ಎಲ್ಲಿವರೆಗೂ ಇವ್ರ ಬುಡಕ್ಕೆ ಇವ್ರ ಅಪಾಯ ಅಲ್ವೋ, ಎಲ್ಲಿವರೆಗೂ ಬಟ್ಟಂಗಿಗಳಾಗಿರ್ತಾರೋ, ಎಲ್ಲಿವರೆಗೂ ತಮ್ಮ ಪರವಾಗಿ ಕೆಲಸ ಮಾಡೋನು ನಮಗೆ ಅಪಾಯಕಾರಿ ಆಗಲ್ಲ ಅಂತ ಇವ್ರಿಗೆ ಫೀಲ್ ಬರುತ್ತೋ ಅಲ್ಲಿವರೆಗೂ ಇವ್ರನ್ನ ಇವ್ರು ರಕ್ಷಣೆ ಮಾಡ್ತಾರೆ. ಯಾವಾಗ ಇವ್ರು ನಮ್ಮ ಬುಡಕ್ಕೆ ಬರ್ಬೋದು, ನಮ್ಗೆ ಅಪಾಯ ಆಗುತ್ತೆ ಅಂದಾಗ ಪ್ರತಾಪ್ ಸಿಂಹ ಹತ್ರ ಟಿಕೆಟ್ ತಪ್ಪಿಸ್ತಾರೆ. ಸೊ ಅದೇ ಥರ ಇವಾಗ ಇವ್ರಿಗೂ ಆಗುತ್ತೆ ಅಂತ ಹೇಳ್ತಾರೆ ನೀವು? ಸೋನೆ ಬೆಲೆಗೂ ಮೋದಿ ನೋಡಿ. ಅಲ್ಲ ನಾನು ಹೇಳ್ತಾ ಇರೋದು ಪ್ರತಾಪ್ ಸಿಂಹನ್ ಅವ್ರಿಗೆ ಆದ ಥರನೇ ಇವ್ರಿಗೂ ಆಗುತ್ತಾ ಅಂದರೆ ಅಲ್ಲ, ಕಂಪ್ಯಾರಿಸನ್ ನಾನು ಹೇಳ್ತಾರೆ. ಈಗ ಪ್ರದೀಪ್ ಈಶ್ವರಿಗೆ ಆರಾಮ್ ಬೀಳಿದವ್ರು ಕೇಳೋರು, ಸೂಲಿಬೆಲೆ ಕೇಳೋರು. ನನ್ನ ಲೆವೆಲಿಗಿಲ್ಲ ಅವರು ಅಂದರು. ಇದು ನಿನ್ನೆ ಮಾತಾಡಿರೋದು. ನಿನ್ನೆ ಮಾತಾಡಿ ನನಗೆ ವಿಜೇಂದ್ರನ ಬಗ್ಗೆ ಕೇಳವು, ಆರ್ ಅಶೋಕ್ ಬಗ್ಗೆ ಕೇಳಿ, ಸೂಲಿಬೆಲೆ ಕೇಳ್ಬಿಟ್ಟು ನನ್ನ ಲೆವೆಲಿಗಿಲ್ಲ ಅಂತ ಕರೆಕ್ಟಾಗಿ ಹೇಳಿದ್ರು ಅವರು. ಒಬ್ಬ ಶಾಸಕನ ಲೆವೆಲಿಗೆ ಮಾತಾಡಬೇಕು, ಒಬ್ಬ ಸಂಸದನ ಲೆವೆಲಿಗೆ ಮಾತಾಡಬೇಕು. ಪ್ರೈಮ್ ಮಿನಿಸ್ಟರ್ ಮೋದಿನ ಸೂಲಿಬೆಲೆಗೆ ನಾವು ಚರ್ಚೆ ಮಾಡಿದ್ರೆ ಸೂಲಿಬೆಲೆ ದೊಡ್ಡನಾಗ್ತಾನೆ, ಮೋದಿ ಚಿಕ್ಕವರಾಗ್ಬಿಡ್ತಾರೆ. ಅಲ್ಲ, ಈಗ ಇವ್ರು ಕೆಲಸ ಮಾಡ್ತಾ ಇರೋದೇನೆ ಮೋದಿ ಅವ್ರಿಗೋಸ್ಕರ ಅಲ್ವಾ ಸರ್? ಏನೇ ಕೆಲಸ ಮಾಡಿ ಸರ್, ನೀವೇ ಹೇಳ್ತಿದ್ರೆ ಅವ್ನು ಕೆಲಸ ಮಾಡ್ತಿದ್ದಾನೆ, ಕೆಲಸಗಾರ ಅವನಷ್ಟೇ. ಸೊ ಸಂಬಳ ಕೊಡ್ತಾರೆ, ಸಂಬಳ ಕೊಟ್ಟಾಯ್ತು. ನೀನು ಕೆಲಸ ಮಾಡ್ತೀಯ, ಪುಕ್ಸೈಡೆ ಮಾಡ್ತಿದ್ದಾನ? ಯಾರು ಸರ್ ಪುಕ್ಸೈಡೆ ವರ್ಷಗಟ್ಟಲೆ ಓಡಾಡ್ತಾರೆ? ಓಡಾಡೋ ಗಾಡಿಗೆ ಫ್ಯೂಲ್ ಬೇಕು ಸರ್. ಈ ನಾರ್ಮಲಾಗಿ ನಿಮ್ಮ ಹತ್ರ ಬಂದು ಮಾತಾಡೋ ಕಾಫಿ ಕುಡಿಯೋಕ್ಕಂತ ಬಂದಲ್ಲ, ನನಗೆ ಕಡಿಮೆ ಆದರೂ ಒಂದು 500 ರೂಪಾಯಿ ಪೆಟ್ರೋಲ್ ಬೇಕು ಬಂದು ಹೋಗೋಕ್ಕೆ. ಹೌದು, ಇಡರಾಜಾದ್ಯಂತ ಹೋಗ್ತೀನಿ, ನದಿ ಕ್ಲೀನ್ ಮಾಡ್ತೀನಿ, ಚರಂಡಿ ಕ್ಲೀನ್ ಮಾಡ್ತೀನಿ, ಮಾನಸಿಕವಾಗಿ ಮನುಷ್ಯನ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುತ್ತೇನೆ, ಆ ಮೂಲಕ ನಿಮಗೆ ಓಟನ್ನು ಕನ್ವರ್ಟ್ ಮಾಡ್ತೇನೆ. ಇವೆಲ್ಲ ಸುಮ್ಮನೆ ಆಗಲ್ಲ. ಅದೆಲ್ಲ ಫಂಡಿಂಗ್ ಇಲ್ಲದೆ, ಖರ್ಚು ವೆಚ್ಚಗಳಿಲ್ಲದೆ. ಸರ್, ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷ ಕಟ್ತೀನಿ ಅಂತ ಹೊರಟಾಗ ನಾನು 1 ರೂಪಾಯಿ ಕೂಡ ಖರ್ಚು ಮಾಡದೆ ಪಕ್ಷ ಕಟ್ತೀನಿ ಅಂದರು. ಎಂಥ ನಾನ್ಸೆನ್ಸ್ ಅದು ಸರ್. 1-1.5 ಗಂಟೆ ಕೂತ್ಕೊಂಡು ನಾವು ಮಾತಾಡ್ತೀವಿ, 2 ಟೀ ಕುಡಿದ್ವಿ ನಾವು 4 ಜನ. ಇಲ್ಲಿ 100 ರೂಪಾಯಿ ಖರ್ಚಾಗಿದೆ.
₹1 ಇಲ್ಲದೆ ನಾನು ಪಕ್ಷ ಕಟ್ತೀನಿ. ₹500 ಈಗ ನಿಮಗೆ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಆಯ್ತು ಮೊನ್ನೆ, ಎರಡೂ ಪಕ್ಷದವರು ಒಂದೊಂದು ಓಟಿಗೆ ₹10,000 ಖರ್ಚು ಮಾಡಿದ್ದಾರೆ. ಒಂದೊಂದು ಓಟಿಗೆ 10,000 ಕೊಟ್ಟಿದ್ದಾರೆ. ಒಂದು ಮನೇಲಿ ಒಬ್ಬ ಮತದಾರಲ್ಲಿ ₹20,000 ತಗೊಂಡಿದ್ದಾನೆ. ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ, JDS BJP ಸೇರೋ ಕೊಟ್ಟಿದ್ದಾರೆ ಓಟಿಗೋಸ್ಕರ. ಅದೊಂದು ಪ್ರತಿಷ್ಠೆ ಕಣ ಆಗಿತ್ತು. ಒಂದು ಓಟಿಗೆ ಒಬ್ಬ ₹20,000 ತಗೊಂಡಿದ್ದಾನೆ. ಅವನು ನೆಕ್ಸ್ಟ್ ಎಲೆಕ್ಷನ್ಗೆ ಏನು ಹೇಳ್ತಾನೆ ಹೇಳಿ? ಹೋದ ಎಲೆಕ್ಷನ್ ₹20,000 ತಗೊಂಡು ಈ ಸಲ ₹25,000 ಕೊಟ್ಟರೆ ಈಗ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಯಾರು ಭ್ರಷ್ಟರು? ಪೊಲಿಟಿಷಿಯನ್ಸೇ. ಜನರು ಭ್ರಷ್ಟ ಆಗ್ತಾರೆ. ಇವರು ಕರಪ್ಟ್ ಮಾಡಿದ್ದಾರೆ. ಅವನೊಬ್ಬ ಭ್ರಷ್ಟಾಚಾರಿ ಆಗೋಗಿದ್ದಾನೆ. ಸೊ ಜನ ತಗೋಬೇಕಾರೆ ಲೈ ನೀನು ಯೋಗ್ಯತೆ ಗೊತ್ತಿದೆ ಓಟ್ ಹಾಕ್ತೀನಿ ಹೋಗಯ್ಯೋ, ಅದನ್ನು ನಮ್ಮ ಜನ ಹೇಳ್ತಾ ಇಲ್ಲ. ಜನಕ್ಕೇನು ಬೇಕು ಆ ಕ್ಷಣಕ್ಕೆ. ನಮ್ಮ ಜನರ ಪ್ರಾಬ್ಲಮ್ ನೋಡಿ. ಈಗ ಕೆಲವೊಂದು ಕಡೆ ಒಬ್ಬ ಶಾಸಕನಾದ್ರೂ ಕೆಲವೊಂದು ಕಡೆ ಅವನ ಕ್ಷೇತ್ರದಲ್ಲಿ ಏನಿರುತ್ತೆ ಅದನ್ನು ಅಭಿವೃದ್ಧಿನೂ ಕೂಡ ಮಾಡಿರ್ತಾನೆ. ಕೆಲವೊಬ್ರು ಅಂದ್ರೆ ನಿಮ್ಗೊಂದು 10 ಜನ ಸಿಗ್ಬೋದು, ಅಪರೂಪ. ಆಯ್ತಾ? 10 ಜನ, ಹೌದು, ಆಯ್ತಾ? ಬಟ್ ಅವನು ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೋಬೇಕಂತ ಪರಿಸ್ಥಿತಿ ಇರುತ್ತೆ. ಹೌದು. ಇದನ್ನ ಯಾವ ಥರ ಸರ್, ರಾಜಕಾರಣಿಗಳ ಪ್ರಾಮಾಣಿಕತೆ ಬಗ್ಗೆ ನೀವು ನನಗೇನಾದರೂ ನೇರವಾಗಿ ಹಾಗಾದರೆ ರಾಜಕಾರಣಿಗಳೆಲ್ಲ ಕಳ್ರ, ಅವರಲ್ಲಿ ಪ್ರಾಮಾಣಿಕರು ಇಲ್ವಾ ಅಂದರೆ ಖಂಡಿತವಾಗ್ಲೂ ಇದ್ದಾರೆ ಅಂತ ಹೇಳ್ತೀನಿ. This podcast presented by Studio 28 and Mansi Shivakumar. This podcast presented by Studio 28 and Mansi Shivakumar. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.